ಸೊ ಯಾರ್ಯಾರಿಗೆ ನನ್ನ ಥರ ಪಾಲಕ್ ಪನ್ನೀರ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಈ ರೆಸಿಪಿ ನಿಮಗೋಸ್ಕರ. ಆ್ಯಂಡ್ ಇದು ಒಂದು ಸರಿ ನೀವು ಮನೇಲಿ ಮಾಡಿದರೆ ರೆಸ್ಟೋರೆಂಟಲ್ಲಿ ಹೋಗಿ ತಿನ್ನೋದೇ ಬಿಟ್ಬಿಡ್ತೀರಾ. ನೀವೇ ನಮ್ಮ ಮನೇಲಿ ಇದನ್ನು ಅಷ್ಟು ಚೆನ್ನಾಗಿ ಇದು ಟೇಸ್ಟ್ ಬರುತ್ತೆ. ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ನೀವು ನನ್ನ ರೆಸಿಪಿ ಇದೇ ಥರ ನಿಮಗೆ ಬೇಕು ಅಂತ ಹೇಳಿದರೆ ನನಗೆ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟಲ್ಲಿ ನಾನು ಏನು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಆ್ಯಂಡ್ ಟೊಮೊಟೊ ಮತ್ತು ಪಾಲಕ್ನ ಚೆನ್ನಾಗಿ ತೊಳೆಯೋಕ್ಕೆ ಇಟ್ಟಿದ್ದೀನಿ. ಸೊ ಇನ್ನೊಂದು ಕಡೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಏನಕ್ಕಂದರೆ ಅದು ಪಾಲಕ್ ಏನಿದೆಯಲ್ಲ ಅದ್ರ ಒಳಗಡೆ ನಾನು ಹಾಕ್ಕೊತೀನಿ. ಸೊ ನೋಡಿ ನೀರು ಕುದಿ ಬಂದಿದೆ. ಸೊ ಇದ್ರೊಳಗಡೆ ನಾನು ಪಾಲಕ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗೆ ನಾನು 100 ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ. ಅದು ಅಕಾರ್ಡಿಂಗ್ ನಾನು ತೊಗೊಂಡಿದ್ದೀನಿ. ಸೊ ನಿಮ್ಗಿನ್ನೂ ಜಾಸ್ತಿ ಇಷ್ಟ ಅಂದರೆ ನೀವು ತೊಗೋಬೋದು. ಸೊ ಇನ್ನೊಂದು ಕಡೆ ನಾನೇನು ಚಾಪ್ ಮಾಡಿ ಇಟ್ಟಿದ್ದೀನಲ್ಲ, ಸೊ ಅದನ್ನು ನಾನು ಇವಾಗ ಮಿಕ್ಸಿ ಒಳಗಡೆ ಹಾಕ್ಕೊತಾ ಇದ್ದೀನಿ. ಅದರೊಳಗಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಇದರಲ್ಲಿ ನಾನು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸಣ್ಣವಾಗಿ. ಸೊ ನೋಡಿ ಈ ಥರ ಸಣ್ಣಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಕಡೆ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೀನಿ. ಸೊ ಅದರೊಳಗಡೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಬಿಕಾಸ್ ಇದರೊಳಗಡೆ ನಾನು ಬಟರ್ ಕೂಡ ಯೂಸ್ ಮಾಡ್ಕೊತೀನಿ. ಸೊ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ನಾನು ಇದರೊಳಗಡೆ ಡ್ರೈ ಮಸಾಲ ಏನೂ ಯೂಸ್ ಮಾಡ್ತಿಲ್ಲ. ಸೊ ನಾನೇನು ಮಿಕ್ಸಿ ಮಾಡಿ ಇಟ್ಟಿದ್ನಲ್ಲ ಈರುಳ್ಳಿದದು, ಅದನ್ನು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಕಡೆ ಅದೇ ಮಿಕ್ಸಿಯಲ್ಲಿ ನಾನು ಟೊಮೊಟೊ ಕೂಡ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದು ಟೊಮೊಟೊ ಎಲ್ಲ ನಾವು ಮೊದಲೇ ಫ್ರೈ ಮಾಡಲ್ಲ, ಇದನ್ನು ನಾವು ಹಸಿದೇ ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಇದನ್ನು ನಾನು ಈ ಕಡೆ ಆಯಿತು. ಇದು ಇವಾಗ ಪಾಲಕ್ ಕೂಡ ಚೆನ್ನಾಗಿ ಕುದ್ದಿದೆ. ಸೊ ಇದು ಕೂಡ ನಾನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ನಾನು ಯಾವುದು ಪನ್ನೀರ್ ಯೂಸ್ ಮಾಡಲ್ಲ, ನಂದಿನಿನೇ ನನಗೆ ಇಷ್ಟ ಆಗೋದು. ಸೊ ಅದನ್ನು ನಾನು ಸಣ್ಣ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನೀವು ಫ್ರೈ ಮಾಡ್ಕೊಬೇಡಿ, ಹಸಿ ಇದ್ರೇ ಚೆನ್ನಾಗಿರುತ್ತೆ. ಸೊ ನಾನು ಏನು ಇವಾಗ ಈರುಳ್ಳಿದು ನಾನು ಎಣ್ಣೆ ಒಳಗಡೆ ಹಾಕಿ ಮುಚ್ಚಿ ಇಟ್ಟಿದ್ನಲ್ಲ, ಅದರೊಳಗಡೆ ನಾನು ರೆಡ್ ಚಿಲ್ಲಿ ಆ್ಯಂಡ್ ಟರ್ಮರಿಕ್ಕು, ಸೊ ನಾನು ಇದರಲ್ಲಿ ಧನಿಯಾ ಪೌಡರು ಮತ್ತು ಜೀರಾ ಪೌಡರ್ನ ಇಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಯಾವ ಥರನೂ ಮಸಾಲ ಯೂಸ್ ಮಾಡ್ತಿಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲಾನ ನಾನು ಯೂಸ್ ಮಾಡ್ಕೊತೀನಿ, ಬಿಕಾಸ್ ನಮ್ಮ ಹತ್ರ ಮಸಾಲ ಜಾಸ್ತಿ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಿಲ್ಲ. ನಿಮಗೆಲ್ಲ ಇಷ್ಟ ಅಂದರೆ ನೀವು ಇಲ್ಲೆಲ್ಲ ಡ್ರೈ ಮಸಾಲ ಕೂಡ ನೀವು ಹಾಕೊಬೋದು. ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗೋವರೆಗೂ ನಾವು ಮುಚ್ಚಿಬಿಟ್ಟು ಸಣ್ಣ ಇಟ್ಟು ಇದು ಮಾಡ್ಕೊಳ್ಬೇಕು. ಆ್ಯಂಡ್ ನಾನು ಇಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಟೇಸ್ಟ್ ಅಕಾರ್ಡಿಂಗು. ಸೊ ಅದಾದಮೇಲೆ ನಾನು ಟೊಮೊಟೊನ ಏನು ಮಿಕ್ಸಿ ಮಾಡಿ ಇಟ್ಟಿದ್ನಲ್ಲ ಅದು ಕೂಡ ಇದ್ರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು, ಈ ಟೊಮೊಟೊ ನಾವು ಎಲ್ಲ ಹುರ್ಕೊಂಡಿಲ್ಲ, ಹಸಿ ಐತಲ್ಲ, ಸೊ ಅದ್ರಗೋಸ್ಕರನ ಈ ಎಣ್ಣೆ ಚೆನ್ನಾಗಿ ಟೊಮೊಟೊಯಿಂದ ರಿಲೀಸ್ ಆಗೋವರೆಗೂ ನಾವು ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಕಡೆ ನಾನು ಪಾಲಕ್ನ ಜಾನ್ ಇಟ್ಟಿದೆ, ಅದು ತಣ್ಣಗಾಗಿದೆ. ಸೊ ಇದು ಕೂಡ ನಾನು ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ಥರ ಸಣ್ಣವಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಟೊಮೊಟೊ ಕೂಡ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿದೆ. ಸೊ ಈಗ ನಾವು ಇದರೊಳಗಡೆ ಟೊಮೊಟೊ ಪ್ಯೂರಿ ಏನು ಮಾಡಿದ್ವಲ್ಲ, ಸೊ ಅದನ್ನು ಇದರೊಳಗಡೆ ಹಾಕ್ಕೊತೀನಿ. ಆ್ಯಂಡ್ ಇದು ಕೂಡ ಚೆನ್ನಾಗೆ ಪಾಲಕ್ಕು ನಾವು ನೀರಲ್ಲಿ ಕುದಿಸ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಅದನ್ನ ಒಂದು ಸ್ವಲ್ಪ ಟೇಸ್ಟ್ ಇದು ಆಗಿಬಿಡುತ್ತೆ. ಸೊ ಇದು ಕೂಡ ನಾವು ಎಣ್ಣೆ ಚೆನ್ನಾಗಿ ರಿಲೀಸ್ ಆಗೋವರೆಗೂ ಇದನ್ನು ಕೂಡ ನಾವು ಚೆನ್ನಾಗಿ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಎಣ್ಣೆ ಬಿಟ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನೇನು ಸಣ್ಣ ಚಾಪ್ ಮಾಡಿ ಇಟ್ಟಿದ್ನಲ್ಲ ಪನ್ನೀರು, ಅದು ಕೂಡ ನಾನು ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಸೊ ಇದೂ ಕೂಡ ಚೆನ್ನಾಗೆ ಈ ಮಸಾಲ ಒಳಗಡೆ ಚೆನ್ನಾಗೆ ಸ್ವಲ್ಪ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಅದು ಎಲ್ಲ ಅದ್ರದ್ದು ಸ್ಪೈಸಸ್ಸು ಆ ಪನ್ನೀರ್ ಒಳಗಡೆ ಹೋಗುತ್ತಲ್ಲ, ಸೊ ಅದು ಕೂಡ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನಾನು ಹಾಕ್ತಾಯಿದ್ದೀನಿ ಬಟರು, ಬಿಕಾಸ್ ನಾನು ಎಣ್ಣೆ ತುಂಬ ಕಮ್ಮಿ ಯೂಸ್ ಮಾಡಿದೆ, ಅದಕ್ಕೆ ಬಟರ್ ನಾನು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು, ಸೊ ಇದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಆ್ಯಂಡ್ ನೀವು ಕೂಡ ಇದನ್ನು ಒಂದು ಸರಿ ಮಾಡಿ ನೋಡಿ
ತುಂಬ ಟೇಸ್ಟಾಗಿರುತ್ತೆ. ಆ್ಯಂಡ್ ನಾನು ಲಾಸ್ಟಲ್ಲಿ ಗರಂ ಮಸಾಲ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಆ್ಯಂಡ್ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ, ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ನೋಡಿ. ಆ್ಯಂಡ್ ನನ್ನ ಪೇಜ್ಗೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ವಿಡಿಯೋಸ್ ಬೇಕು ಅಂತ ಅಂದರೆ ನಂಗೆ ಫಾಲೋ ಮಾಡಿದರೆ ನೆಕ್ಸ್ಟ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಫಾಲೋ ಮಾಡಿ.